ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ ಭವಿಷ್ಯ. ಈ ವಾರ ಭವಿಷ್ಯದಲ್ಲಿ ಯಾವ ರಾಶಿ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಈ ಸಂಪೂರ್ಣ ವಾರ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಮಕರ ರಾಶಿಯ ರಾಶಿಯಾಧಿಪತಿ ಶನಿ 2ನೇವನಾಗಿ 3ನೇ ಮನೆಯಲ್ಲಿ ಇರ್ತಾನೆ. 3ನೇ ಮನೆಯಲ್ಲಿ ಅದು ಶುಕ್ರನ ಜೊತೆ ಇರ್ತಾನೆ. ಶುಕ್ರ ಪಂಚಮಾಧಿಪತಿ. 5ನೇ ಮನೆಯ ಶುಕ್ರ ಶನಿ ಒಟ್ಟಿಗೆ ಸೇರಿರೋದ್ರಿಂದ ಮಕರ ರಾಶಿಗೆ ಯೋಗನೇ ಅಂತ ಹೇಳ್ಬೋದು. ಯೋಗ ಅಂದರೆ ಅಂತಿಂಥ ಯೋಗ ಅಲ್ಲ, ರಾಜಯೋಗ ಅಂತ ಹೇಳ್ತೀನಿ. ಸೊ ಮಕರ ರಾಶಿಯವರು ಏನೆಲ್ಲ ಕೆಲಸ ಮಾಡಿದ್ರು ಕೂಡ ಈ ಒಂದು ವಾರ ತುಂಬ ಪಾಸಿಟಿವ್, ತುಂಬ ಅದೃಷ್ಟವನ್ನು ನೋಡ್ತಾ ಹೋಗ್ತೀರಾ. ಜೊತೆಗೆ ಎರಡನೇ ಮನೆ ಅಂದರೆ ಧನಸ್ಥಾನದಲ್ಲಿ ಸೂರ್ಯ, ಬುಧ, ಕುಜ, ರಾಹು 4 ಗ್ರಹಗಳು ಕೂಡ ಇದ್ದಾವೆ. 4 ಗ್ರಹಗಳು ಇರೋದು ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಮತ್ತು ಸೂರ್ಯ ಕೂಡ ಅದು ಶನಿ ಮನೆ ಆಗಿರೋದ್ರಿಂದ ಸೂರ್ಯ ಕೂಡ ಶನಿ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ಈ ತಂದೆ ಮಕ್ಕಳಿಗೆ ಸ್ವಲ್ಪ ವೈಮನಸ್ಸು ಜಾಸ್ತಿ ಆಗಿರುತ್ತೆ, ಅಥವಾ ಕೋರ್ಟು ಕೇಸು ಈ ಥರದ್ದು ಯಾವುದಾದ್ರೂ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ತೀರ. ಅದು ಕೂಡ ಹಳೇದು ಯಾವುದಾದ್ರೂ ಇದ್ದರೆ ರಿವೀಲ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಅದು ಬಿಟ್ಟರೆ ಬೇರೆ ಯೋಗಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಪ್ರಾಪರ್ಟಿ ತೊಗೊಳ್ಳೋದಾಗಿರ್ಬೋದು, ಪ್ರಾಪರ್ಟಿ ಲಾಭಕ್ಕೆ ಮಾರ್ಕೊಳ್ಳೋದಾಗಿರ್ಬೋದು, ಅಥವಾ ಪ್ರಾಪರ್ಟಿ ವಿಚಾರ ಹಾಗಿರಲಿ, ಮನೆ ದೊಡ್ಡ ಮನೆ, 1ಕ್ಕೆ 2 ಮನೆ ತೊಗೊಳ್ಳೋದು, ಸ್ವಂತ ಮನೆಯಲ್ಲಿದ್ದು ಇನ್ನೊಂದು ಮನೆ ಕಟ್ಟುವಂಥ ಒಂದು ಯೋಗ, ಇನ್ನೊಂದು ಜಾಗ ತೊಗೊಳ್ಳೋವಂಥ ಒಂದು ಯೋಗ ಮಕರ ರಾಶಿಯವ್ರಿಗೆ ಆಗಿರುತ್ತೆ. ಮತ್ತು ದೊಡ್ಡ ರೆಸಾರ್ಟ್ಗಳನ್ನ ನೋಡೋ ಅಂಥದ್ದು, ರೆಸಾರ್ಟ್ ಮಾಡೋದು, ಇದರಲ್ಲಿ ಇರೋರಿಗೆಲ್ಲ ಮಕರ ರಾಶಿಯವ್ರಿಗೆ ಬಹಳಷ್ಟು ಲಾಭ ಅಂತ ಹೇಳ್ಬೋದು. ಈ ವಾರ ತುಂಬ ಲಾಭದಲ್ಲಿ ಇರ್ತೀರ. ಯಾರೆಲ್ಲ ಚೌಲ್ಟ್ರಿ ಕಟ್ಟಿರ್ತೀರ ನೋಡಿ, ಈ ಚೌಲ್ಟ್ರಿ ಕಟ್ಟಿರ್ತೀರ ಮಕರ ರಾಶಿಯವರು, ಅವ್ರಿಗಂತೂ ಸಿಕ್ಕಾಪಟ್ಟೆ ಯೋಗ ಅಂತ ಹೇಳ್ತೀನಿ. ಈ ವಾರ ತುಂಬ ದುಡ್ಡನ್ನು ನೋಡ್ತಾ ಹೋಗ್ತೀರಾ ಮಕರ ರಾಶಿಯವರು. ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮದುವೆ ಯೋಗ ಜಾಸ್ತಿ ಇರುತ್ತೆ, ತುಂಬಾ ಇರುತ್ತೆ. ಯಾರ ಮನೇಲಿ ಮಕರ ರಾಶಿಯವ್ರ ಮನೇಲಿ ಈ ಮದುವೆ ಆಗುವಂಥದ್ದು, ಅಥವಾ ಮದುವೆ ಕಾರ್ಯ, ಶುಭ ಕಾರ್ಯ ನಡೆಯೋ ಅಂಥದ್ದು, ಮನೆಯಲ್ಲಿ ಮಂಗಳಕರ ವಾದ್ಯಗಳನ್ನ ನುಡಿಸ್ತೋ ಅಂಥದ್ದು, ಮನೆಯಲ್ಲಿ ತುಂಬ ಹೆಣ್ಣುಮಕ್ಕಳಿಗೆ ಬಾಗಣ ಕೊಡುವಂಥದ್ದು, ಇವೆಲ್ಲವೂ ಕೂಡ ಮಕರ ರಾಶಿಯವರ ಮನೆಯಲ್ಲಿ ನಡೀತಾ ಹೋಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ ಒಂಥರ ಹಬ್ಬದ ಒಂದು ವಾರ ಅಂತ ಹೇಳ್ಬೋದು. ಹಬ್ಬದ ಒಂದು ವಾತಾವರಣ ಕೂಡ ನಿಮ್ಮ ಮನೆಯಲ್ಲಿರುತ್ತೆ. ನಿಮ್ಮ ಮನೇಲಿ ಸದಾ ಪೂಜೆಗಳು, ನೈವೇದ್ಯಗಳು ಇವೆಲ್ಲ ಆಗ್ತಾ ಹೋಗುತ್ತೆ. ನೀವು ಈ ವಾರ ನಿಮ್ಮ ಮನೆಯಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ, ಯಾವುದಾದ್ರೂ ಒಂದು ಪೂಜೆನೋ, ಒಂದು ಪುನಸ್ಕಾರನೋ, ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಕೊಡೋದು, ಅಲ್ಲಿ ಒಂದು ಪ್ರಸಾದ ತೊಗೊಳ್ಳೋದು, ಇದೆಲ್ಲವೂ ಕೂಡ ಮಕರ ರಾಶಿಯವ್ರಿಗೆ ಆಗ್ತಾ ಹೋಗುತ್ತೆ. ಯಾಕಂದರೆ 2ನೇ ಮನೆಯಲ್ಲಿ ಯಾಕಂದರೆ 2ನೇ ಮನೆಯಲ್ಲಿ ರಾಹು ಇದ್ದು, ಮತ್ತು ನಿಮಗೆ ನೋಡಿ ರಾಹು ಜೊತೆಗೆ ಕುಜ ಮತ್ತು ಬುಧ ಮತ್ತು ಸೂರ್ಯ ಈ 4 ಗ್ರಹಗಳು ಇರೋದ್ರಿಂದ ಖಂಡಿತ ಯಾವುದಾದ್ರೂ ಒಂದು ದೇವಸ್ಥಾನ ವಿಸಿಟ್ ಮಾಡೋದು, ಅಥವಾ ದೇವಸ್ಥಾನಕ್ಕೆ ನೀವು ದುಡ್ಡನ್ನು ಕೊಡೋದು, ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಈ ವಾರ ನಿಮ್ಮ ಒಂದು ಹೆಸರನ್ನು ಹೇಳೋದು, ಅರ್ಚನೆ ಮಾಡೋದು ಇದೆ. ಯಾಕಂದರೆ ಎಲ್ಲರೂ ಎಲ್ಲ ದಿನವೂ ಹೋಗೋಕ್ಕಾಗೋದಿಲ್ಲ. ಆದರೆ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಇವೆಲ್ಲ ನಡೀತಾ ಹೋಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಅಂತ ಬಂದಾಗ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ. ಯಾಕಂದರೆ ತಾಯಿಯ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ಬೋದು. ಮತ್ತು ಮಕ್ಕಳು ಅಂತ ಮತ್ತು ನೋಡಿ, ನಿಮ್ಮ ಮನೆಯ 11ನೇ ಮನೆ, ನಿಮ್ಮ ಮನೆಯ 11ನೇ ಮನೆಗೆ ಶನಿಯ 10ನೇ ದೃಷ್ಟಿ, ಜೊತೆಗೆ ಗುರುವಿನ ಒಂದು 7ಮ ದೃಷ್ಟಿ ಬೀಳೋದ್ರಿಂದ ಮಕರ ರಾಶಿಯ 12ನೇ ಮನೆ ಅಂದರೆ ಹಿಂದೆ ವ್ಯಯಸ್ಥಾನಕ್ಕೆ ಶನಿ ದೃಷ್ಟಿ ಮತ್ತು ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ದುಡ್ಡು ಖರ್ಚಾಗುತ್ತೆ. ಅದು ಯಾವುದಕ್ಕೆ ಖರ್ಚಾಗುತ್ತೆ? ಶುಭ ಕಾರ್ಯಕ್ಕೆ, ಶುಭ ಕೆಲಸಕ್ಕೆ ಖರ್ಚಾಗ್ತಾ ಹೋಗುತ್ತೆ. ಇವಾಗ ಮನೆಯಲ್ಲಿ ಮದುವೆ ಮುಂಜಿ ಮಾಡೋದಾಗಿರ್ಬೋದು, ಜಾಗ ತೊಗೊಳ್ಳೋದಾಗಿರ್ಬೋದು, ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ದೇವ್ರಿಗೋಸ್ಕರ ಖರ್ಚು ಮಾಡೋವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಜೊತೆಗೆ ಅದು ಲಾಭಕ್ಕೋಸ್ಕರ ಮಾಡೋವಂಥದ್ದು ಕೂಡ ಹೆಚ್ಚಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಅಂತ ಹೇಳಿದೆ. ಮತ್ತು ನಿಮ್ಮ ಮನೆಯಲ್ಲಿ ಮಕ್ಕಳಾಗೋವಂಥ ಒಂದು ಯೋಗ ಜಾಸ್ತಿ ಇರುತ್ತೆ. ಯಾರಿಗೆಲ್ಲ ಮಕರ ರಾಶಿಯವ್ರಿಗೆ ತುಂಬ ವರ್ಷದಿಂದ ಮಕ್ಕಳಿಲ್ಲ, ಅವರೆಲ್ಲರಿಗೂ ಕೂಡ ಮಕ್ಕಳಾಗೋವಂಥ ಒಂದು ಯೋಗ ಕೂಡ ಬರ್ತಾ ಹೋಗುತ್ತೆ. ಜೊತೆಗೆ ಎಲ್ಲೋ ಒಂದು ಕಡೆ ಹಾಸ್ಪಿಟಲ್ಗೆ ಕೂಡ ಖರ್ಚು ಮಾಡೋವಂಥದ್ದು, ಹಾಸ್ಪಿಟ್ಲಿಗೆ ಅಂತಂದರೆ ಮಕ್ಕಳಾಗೋದಕ್ಕಾಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಮಕ್ಕಳಾಗೋದಾಗಿರ್ಬೋದು, ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಶಸ್ತ್ರಚಿಕಿತ್ಸೆ ಆಗಿದರೆ ಅದು ಕೂಡ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಆಗೋದಾಗಿರ್ಬೋದು, ಇವೆಲ್ಲವೂ ಕೂಡ ಆಗುತ್ತೆ. ಹಾಗಾಗಿ ಹಾಸ್ಪಿಟಲ್ಗೂ ಕೂಡ ಖರ್ಚು ಮಾಡೋವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಮತ್ತು ಭಾಗ್ಯಸ್ಥಾನ 9ನೇ ಮನೆಗೆ ನೇರ ಶನಿ ದೃಷ್ಟಿ ಬೀಳೋದ್ರಿಂದ
ಅಲ್ಲೂ ಕೂಡ ಶನಿ ಮತ್ತು ಶುಕ್ರ ಈ ಎರಡೂ ಗ್ರಹಗಳ ದೃಷ್ಟಿ 9ನೇ ಮನೆಗೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ಬುಧ ಬಂದು ನಿಮಗೆ 9ನೇ ಮನೆಯ ಅಧಿಪತಿ ಬುಧ ಬಂದು ನಿಮಗೆ 2ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರಿಂದ ಯಾವುದಾದ್ರೂ ಆಸ್ತಿ ಬರೋದು, ಗೋಲ್ಡ್ ಬರೋದು, ಏನಾದರೂ ನಿಮಗೆ ಉಡುಗೊರೆಯಾಗಿ ಕೊಡೋದು, ಅಥವಾ ನಿಮ್ಮ ಮನೆಯಲ್ಲಿ ನಡೀತಾ ಇರೋ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಾಥ್ ಕೊಡೋದು, ಅವ್ರ ಕಡೆಯಿಂದ ಹೆಲ್ಪ್ ಆಗೋದು, ಇವೆಲ್ಲವೂ ಕೂಡ ಆಗುತ್ತೆ. ಮತ್ತು ಯಾರಾದರೂ ಗುರುಗಳು ಬಂದು ನಿಮಗೆ ಆಶೀರ್ವಾದ ಮಾಡೋದು ಕೂಡ ನಡೀತಾ ಹೋಗುತ್ತೆ. ಮತ್ತು ನಿಮ್ದು ಯಾವುದಾದ್ರೂ ಕೋರ್ಟು ಕೇಸು ಅಂಥದ್ದೇನಾದರೂ ಇದ್ದರೆ ಅದು ಕೂಡ ಎಲ್ಲೋ ಒಂದು ಕಡೆ ವಜಾ ಆಗುವಂಥ ಒಂದು ಚಾನ್ಸಸ್ ಕೂಡ ಮಕರ ರಾಶಿಯವ್ರಿಗೆ ಇರುತ್ತೆ. ಹಾಗಾಗಿ ಮಕರ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಈ ವಾರದಲ್ಲಿ ನಿಮ್ಮದೇ ವಾರ ಅಂತ ಹೇಳ್ಬೋದು. ಹಾಗಾಗಿ ಮತ್ತು ನಿಮ್ಮ ಇಷ್ಟ ದೇವರು ಈ ವಾರದಲ್ಲಿ ಮಕರ ರಾಶಿಯವರ ಇಷ್ಟ ದೇವರು, ನಿಮ್ಮ ಮನಸ್ಸಿಗೆ ಸಂತೋಷ ಪಡೋವಂಥ ದೇವರು, ಯಾವುದೇ ದೇವ್ರನ್ನ ನೀವು ನೆನೆಸ್ಕೊಂಡ್ರು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಆ ದೇವ್ರಿಗೋಸ್ಕರ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ವಸ್ತ್ರವನ್ನು ಕೊಟ್ಟರು ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆಲ್ರೆಡಿ ಹೇಳ್ತಾ ಬಂದೆ, ಮಕರ ರಾಶಿಯವ್ರ ಮನೆಯಲ್ಲಿ ತುಂಬ ಶುಭ ಕಾರ್ಯಗಳು, ಶುಭ ಒಂದು ಸೂಚನೆಗಳು ಜಾಸ್ತಿ ನಡೀತಾ ಇರುತ್ತೆ ಅಂತ. ಜೊತೆಗೆ ಮಕರ ರಾಶಿಯವ್ರ ಮನೇಲಿ ಈ ಒಂದು ವಾರ ಪೂರ್ತಿ ಏನಾದರೂ ಸಿಹಿಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಒಂದು ವಸ್ತು, ಒಂಚೂರು ಏನಾದರೂ ಒಂದು ಸಿಹಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಇಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಹೆಸರು ಬೇಳೆಯನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಮಕರ ರಾಶಿಯವ್ರಿಗೆ ಈ ವಾರ ತುಂಬ ಯೋಗವನ್ನು ನೋಡ್ತಾ ಹೋಗ್ತೀರಾ. ಜೊತೆಗೆ ನೋಡಿ, ಮಕರ ರಾಶಿಯವ್ರಿಗೆ ಅಂತಲೇ ನಮ್ಮಲ್ಲಿ ಕೆಲವೊಂದು ಕ್ರಿಸ್ಟಲ್ಲು ಬ್ರೇಸ್ಲೆಟ್ಗಳಿದ್ದಾವೆ. ಮತ್ತು ನಾವು ಕೊಡುವಂತಹ ಒಂದು ಸ್ಟೋನು ಏನು ಅಂದರೆ, ಈ ಮಕರ ರಾಶಿಯವ್ರ ಮನೇಲಿ ತುಂಬ ಪ್ರಾಬ್ಲಮಲ್ಲಿದ್ದರೆ, ಆದರೆ ಎಲ್ಲ ಪ್ರಾಬ್ಲಮಿಂದ ಹೊರಗಡೆ ಬರ್ತಾ ಇದ್ದೀರಾ. ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಟೈಮ್ ಕೂಡ ಬರ್ತಾ ಇದೆ. ಆ ಟೈಮ್ನ ನೀವು ಯುಟಿಲೈಸ್ ಮಾಡಿಕೊಂಡು ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋಕ್ಕೋಸ್ಕರ ನಮ್ಮ ಒಂದು ಇದರಲ್ಲಿ ಒಂದು ಫೈನಾನ್ಸ್ ಅಂದರೆ ದುಡ್ಡಿನ ಒಂದು ಸ್ಟೋನನ್ನು ಕೊಡ್ತಾ ಇದ್ದೀವಿ. ಆ ಮಕರ ರಾಶಿಯವರು ಆ ದುಡ್ಡಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಂಡ್ರೆ ದುಡ್ಡಿನ ಮಳೆಯನ್ನೇ ಸುರಿಸ್ಬೋದು. ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿದ್ದಾಗ ಎಲ್ಲೋ ಒಂದು ಕಡೆ ನೀವು ಎಲ್ಲ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ಜೊತೆಗೆ ನೀವು ನೀಲಿ ಬಣ್ಣವನ್ನು ಅತಿ ಹೆಚ್ಚು ಈ ವಾರ ಪೂರ್ತಿ ನೀಲಿ ಬಣ್ಣವನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಪಿಂಕ್ ಕಲರು ಮತ್ತು ಆರೆಂಜ್ ಕಲರ್ ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈ ವಾರ ಪೂರ್ತಿ ನಿಮ್ಮ ಕಲರ್ ಅದೇ ಆಗಿರುತ್ತೆ. ಮತ್ತು ಈ ವಾರದಲ್ಲಿ ನೀವು ಯೂಸ್ ಮಾಡಬೇಕಾಗಿರೋವಂಥ ಒಂದು ನಂಬರ್ ಅಂತ ಅಂದರೆ 6 ಅನ್ನೋ ನಂಬರ್ನ ಯೂಸ್ ಮಾಡಿ. 6 ಅನ್ನೋ ನಂಬರ್ನ ಫಾಲೋ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. 8 ಕೂಡ ನೀವು ಫಾಲೋ ಮಾಡ್ಬೋದು, ಅದು ಕೂಡ ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಮಕರ ರಾಶಿಯವರು ನೀವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಶನಿಗೆ ಸಂಬಂಧಪಟ್ಟಂತಹ ಒಂದು ಸ್ತೋತ್ರ ಆಗಿರ್ಬೋದು, ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟಂಥ ಒಂದು ಸ್ತೋತ್ರ ಆಗಿರ್ಬೋದು, ಇದನ್ನು ನೀವು ಹಾಕಿ ಕೇಳ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯಲ್ಲಿ ಸದಾ ಮತ್ತು ತುಳಸಿಯನ್ನು ಅತಿ ಹೆಚ್ಚು ನಿಮ್ಮ ಮನೇಲಿ ಯೂಸ್ ಮಾಡಿದ್ರೆ ಈ ವಾರ ಪೂರ್ತಿ ನಿಮಗೆ ತುಂಬ ಪಾಸಿಟಿವ್ನ ನೋಡ್ತಾ ಹೋಗ್ತೀರಾ. ಮತ್ತು ಎಳ್ಳಿಗೆ ಸಂಬಂಧಪಟ್ಟಿದ್ದು ಈ ವಾರದಲ್ಲಿ ಒಂದು ದಿನ ಆದರೂ, ಅದರಲ್ಲೂ ಶನಿವಾರ ನೀವು ಎಳ್ಳಿಗೆ ಸಂಬಂಧಪಟ್ಟಿರೋ ಅಂಥದ್ದು ಒಂದು ಪುಳಿಯೋಗರೆನೋ ಅಥವಾ ಏನಾದರೂ ಒಂದು ಸ್ವೀಟೋ, ಆ ಎಳ್ಳು ಪುಡಿಯನ್ನು ಮಾಡಿ ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂದರೂ ಕೂಡ ನಿಮಗೆ ತುಂಬ ಯೋಗ ಬರುತ್ತೆ. ಈ ವಾರದಲ್ಲಿ ನೀವು ಅದನ್ನು ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ.